ಫಾರ್ಮರ್ಸ್ ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಬಂದು ನಾಸಿಕ್ ಪ್ರೈಸ್ ಬಂದು 500 ರುಪೀಸ್ ಸ್ಟಾಪ್ ಆಗಿದೆ ನಾಟಿ. ಇನ್ನು ಅದು ಬಿಟ್ರೆ ಡೆಲ್ಲಿ ಟೊಮೊಟೊ ಪ್ರೈಸು 1100, ಅಂದರೆ 1100 ರೂಪಾಯಿ ಡೆಲ್ಲಿ ಪ್ರೈಸ್ ಆಗಿದೆ. ಈ ವರ್ಷ ಎಷ್ಟು ಊಜೆ ಬಿದ್ದೋ ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಊಜೆ ಬಿದ್ದಿದೆ. ಪ್ರತಿಯೊಂದು ಚಿಗುರಿರೋ ಕಾಯಿಗೆಲ್ಲ ಬಿದ್ದೋ ಊಜೆ. ಅಪ್ಪ ಈ ವರ್ಷದ ಥರ ಇದ್ದರೆ ಇವತ್ತು ಬೆಳಗ್ಗೆಯಿಂದ ಆರೆಂಜ್ ಅಲರ್ಟ್ ಹೇಳೋರೆ. ಬೆಳಗ್ಗೆಯಿಂದ ಜಿಡಿ ಹಿಡ್ದಿದೆ. ಜೋರು ಮಳೆನೇ ಆಗಿಲ್ಲ ಈ ವರ್ಷ, ಹಂಗಾಗಿ ಟೊಮೊಟೊ ಪ್ರೈಸ್ ರೈಸ್ ಆಗಿಲ್ಲ. ಇಲ್ಲಾಂದರೆ ರೈಸ್ ಆಗೋ ಚಾನ್ಸಸ್ ಭಾಳ ಇತ್ತು. ಜೋರಾಗಿ ಮಳೆ ಹೊಡೆದ್ರೆ ಅಂದರೆ ವರ್ತಿ ಬರೋ ಥರ ಇದ್ದು ಆಮೇಲೆ ಮಳೆ ಹಿಡಿದ್ರೆ ಗಿಡಗಳು ಬೇಗ ಹೋಗುತ್ತೆ, ಹಾಳಾಗುತ್ತೆ. ಇದು ನಮ್ದು ಕಟಿಂಗ್ ಆಗಿದೆ. ತೆಂಗು ಗೋವಾ ಮಾಲ್ ಅಂದ್ಬಿಟ್ಟು ತಂದು ನೆಟ್ಟಿರೋದು, ಕೇರಳ ಸಸಿ. ಸೊ ಚಿಕ್ಕ ಸಸಿಗೆ ಬಿಟ್ಟಿದೆ. ಏನು 2 ವರ್ಷ ಆಗಿರ್ಬೋದು ಅಷ್ಟೇ. ಮೋಸ್ಟ್ ಎಲ್ಲ ಕಡೆ ರೈಸಿಂಗ್ ಆಗಿದೆ. ಮೇನ್ ರೀಸನ್ ಏನಪ್ಪ ಅಂದರೆ ಈ ಥರ ಜಾಸ್ತಿ ಊಜೆ ಪ್ರಾಬ್ಲಮ್ ಆಗೋಯ್ತು. ಪ್ರೈಸ್ ಒಂದು ಸ್ವಲ್ಪ ಇಲ್ಲದೆ ಇರೋ ಕಾರಣ, ಊಜೆ ಜಾಸ್ತಿ ಆಗಿರೋ ಕಾರಣ ಎಲ್ಲ ಕಡೆ ಮಾಲ್ ಡ್ಯಾಮೇಜ್ ಬಂದು ಬೇಗ ಬಿಟ್ಟರು. ಇನ್ನು ನೆಕ್ಸ್ಟು ಈಗ 2ನೇ ಕಟ್ಟಿದ್ದಾವೆ ತೋಟಗಳು, ಅವೇ ಬರಬೇಕು. ಆಲ್ಮೋಸ್ಟ್ ಈ ಬ್ಯಾಚ್ ಯಾರೂ ಚಿಗುರಿಸಿಲ್ಲ, ತಗೊಂಡು ಹೋಗೋಕ್ಕಾಗಿಲ್ಲ ಮೈಸೂರಿಗೆ. ಪ್ರತಿ ವರ್ಷ ಚಿಗುರಿಸ್ತಿದ್ದೋ, ಈ ವರ್ಷವೇ ಜಾಸ್ತಿ ಹೆವಿ ಊಜಿ ಆಗಿರೋದು. ಇಲ್ಲೇ ನೋಡ್ಬೋದು ಹೆಂಗೆ ಹಾರಾಡ್ತಾ ಇದ್ದಾವೆ ಅಂತ. ಈ ವರ್ಷದ ಊಜೆ ಎಷ್ಟು ಯಾವ ವರ್ಷನೂ ನೋಡಿಲ್ಲ, ಈ ವರ್ಷನೇ ಜಾಸ್ತಿ ಆಗಿರೋದು ಊಜೆ. ಮೇನ್ ರೀಸನ್ ಏನಪ್ಪ ಅಂದರೆ ಮಹಾರಾಷ್ಟ್ರ ಸೈಡ್ ಮಳೆ ಆಗಿತ್ತು. ಒಂದು 3 ದಿನ ರೆಡ್ ಅಲರ್ಟ್ ಆಗಿಬಿಟ್ಟು ಮನೆಯಿಂದ ಆಚೆಗೆ ಬರೋಕ್ಕಾಗಿರಲಿಲ್ಲ ಅವರು. ಒಬ್ಬ ರೈತನೂ ಮಾರ್ಕೆಟಿಗೆ ಮಾಲ್ ತಂದು ಹಾಕಿರಲಿಲ್ಲ. ಸೊ ಪ್ರೈಸ್ ಫುಲ್ ರೈಸ್ ಆಗಿತ್ತು. ನಿನ್ನೆಯಿಂದ ಬಿಟ್ಟಿದೆ. ನೋಡೋಣ, ಇನ್ನೊಂದು ವಾರ ಆದಮೇಲೆ ಖಂಡಿತ ಯಾವ ರೈಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ಕನ್ಫರ್ಮ್ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ರೈಸ್ ಆಗಿದೆ 4 ದಿನದಿಂದ. ಈ ಟೈಮಲ್ಲಿ ಯಾವ ವರ್ಷ ರೈಟ್ ಐತಿ ಹೇಳೋ? ಇದೇ ಅನ್ಸೀಸನು. ಇಲ್ಲ, ಒಂದು ವರ್ಷ ಆಗದ ವರ್ಷ ಬಿದ್ದಿದೆ. ಹೋದ ವರ್ಷ ಆಗಿರಲಿಲ್ಲ. ಹೋದ ವರ್ಷ ಈ ಟೈಮಲ್ಲಿ ಬೀಳ್ತು, ಆಮೇಲೆ ರೈಟ್ ಆಯಿತು. ಹೋದ ವರ್ಷ ಬೀಳ್ತು, ಈ ವರ್ಷ ರೈಟ್ ಆಯಿತು. ಮುಂದಿನ ವರ್ಷಕ್ಕೆಲ್ಲ ಜುಲೈಗೆ ಮಾಡ್ಕೊಳ್ಳಿ ಬರುವಂಗೆ. ಆಗಸ್ಟ್ ನೋಡೋಣ. ಆಗಸ್ಟ್ ಒಂದು ಅವರೇಜ್ ನಡೀತೆ ಅಂತ, ಏನು ಡಮ್ಮಿ ಏನು ನಡೀಕಿಲ್ಲ. ಇದೆಲ್ಲ ಕಟಾವು ಮಾಡಿ ಹಿಂಗೆ 4ನೇ ಬೆಡ್ಗೆ ಮತ್ತೆ ಟೊಮೊಟೊನೇ ಹಾಕೋದು. ಇವತ್ತು ನಮ್ಮ ಕರ್ನಾಟಕಕ್ಕೆ ಅಂದರೆ ನಮ್ಮ ಮಂಡ್ಯಕ್ಕೆ ಆರೆಂಜ್ ಅಲರ್ಟ್ ಹೇಳಿದ್ದಾರೆ ಅಲ್ಲಲ್ಲೇ. ಅದಕ್ಕೆ ಬೆಳಗ್ಗೆಯಿಂದ ಸೋನೆ ಹಿಡ್ದಿದೆ. ಈ ಸೋನೆ ಅಂದರೆ ಮಳೆ ಊದ್ಬಿಟ್ಟು ಜೋರಾಗಿ ಮಳೆ, ಈ ತೋಟನ ಕಟಾವು ಮಾಡ್ತಿದ್ದೀವಿ.